ಅಪ್ಪ ಹಲೋ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದು ಭಾವಿಸ್ತೀನಿ. ನಾನು ನಿಮ್ಮ ಶಶಿ ಮಾತಾಡ್ತೀನಿ. ನಾನಿವತ್ತು ಏನಪ್ಪ ನೀನು ಅನ್ಕೊಂಬೋದು ಇವಳಿಗೆ ಏನು ದುಡ್ಡು ಜಾಸ್ತಿ ಇದೆ ಅಂತ ಅಂತೀರ. ಅನ್ನಲ್ಲ ಅಂತೇಳಿ ಅನ್ನೋರಲ್ಲ ಅಂತಾರೆ. ಏನು ಮಾಡೋಕ್ಕಾಗುತ್ತೆ? ನನಗೆ ಏನು ಬೇಕು ಐಟಮ್ ಮನೆಗಂತ ನಂದು ಯೂಟ್ಯೂಬ್ ಚಾನಲ್ ಇಲ್ವಾ, ಅದಕ್ಕೆ ಏನು ಬೇಕು ಐಟಮ್ ಅಂತ ನನ್ನ ಮನೆಗೆ ಬೇಕಾಗಿರೋ ಐಟಮೇ ನಾನು ತೊಗೊಂಡಿದ್ದೀನಿ. ನೋಡಿ ಕುಕ್ಕರ್ ಉಲ್ಟೆ ಇಟ್ಕೊಂಡ್ಬಿಟ್ಟಿದ್ದೀನಿ. ಸಾರಿ. ನಾನು ಕಿಚನ್ಗೆ ಏನೆಲ್ಲ ತರಿಸಿದ್ದೀನಿ, ಆಮೇಲೆ ನನಗೆ ಸ್ಕಿನ್ ಕೇರ್ಗೆ ಏನೆಲ್ಲ ತರಿಸಿದ್ದೀನಿ. ಇದು ಮೀಶೋ, ನೈಕಾ ಎರಡೂ ತರಿಸಿದ್ದೀನಿ. ನೈಕಾ ಬಂದು ನನ್ನ ಮಗಳು ಆರ್ಡರ್ ಮಾಡಿಕೊಟ್ರು, ಅದಕ್ಕೆ ನಮ್ಮದು ಪ್ರಾಡಕ್ಟ್ ಇದೆ ನೈಕದು. ಬನ್ನಿ ಏನೇನು ತರಿಸಿದ್ದೀನಿ, ಏನೇನು ಐಟಮ್ ಇದೆ, ಅದು ಪ್ರೈಸ್ ಏನೇನು, ಎಷ್ಟು ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳ್ತೀನಿ. ಬನ್ನಿ. ಹಾಗೆ ನನ್ನ ಚಾನಲ್ ಯಾರೆಲ್ಲ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಥ್ಯಾಂಕ್ ಯು ಸೋ ಮಚ್. ನನ್ನ ಚಾನಲ್ ಹೀಗೆ ಸಪೋರ್ಟ್ ಮಾಡ್ತೀನಿ. ನಿಮ್ಮ ಲೈಕು, ಶೇರು, ಕಮೆಂಟ್ ಎಲ್ಲ ಬೇಕು. ನಿಮ್ಮ ಸಪೋರ್ಟ್ ಇಲ್ಲಂದ್ರೆ ಏನೂ ಮಾಡೋಕ್ಕಾಗಲ್ಲ ನಾನು ಅಂತ. ನೋಡಿ ಚೆನ್ನಾಗಿ ಎಣ್ಣೆ ಇಟ್ಕೊಬಿಡಿ. ನುಣ್ಣಗೆ ಒಳ್ಳೆ ಪೂಜೆ ಅಲ್ವಾ, ಚೆನ್ನಾಗಿ ಎಣ್ಣೆ ಇಟ್ಕೊಬಿಟ್ಟಿದ್ದೀನಿ. ಬನ್ನಿ ಏನೇನಿದೆ ಅಂತ ತೋರಿಸ್ತೀನಿ. ಬನ್ನಿ. ಇವಾಗ ವರಮಹಾಲಕ್ಷ್ಮಿ ಬಂತಲ್ವ, ವರಮಹಾಲಕ್ಷ್ಮಿ ನನಗೆ ಸ್ವಲ್ಪ ಐಟಮ್ ತರಿಸಿ. ಇನ್ನೂ ಬರ್ತಾಯಿದೆ, ಬರಬೇಕು. ಬಂದಾಗ ನೆಕ್ಸ್ಟ್ ನಾನು ಪಾರ್ಟ್ 2 ಮಾಡ್ತೀನಿ. ಬನ್ನಿ ಮತ್ತು ಇರೋದು ತೋರಿಸ್ತೀನಿ. ಬನ್ನಿ. ಅದೇ ಫಸ್ಟ್ ಏನು ತೋರಿಸ್ತೀನಿ ಅಂತಂದರೆ, ಇದು ನನಗೆ ತುಂಬ ಬೇಕು, ಡೈಲಿ ಬೇಕು, ಮಕ್ಕಳಿಗೆಲ್ಲ ಬೇಕಲ್ವ, ಅದಕ್ಕೆ ಇದನ್ನೊಂದು ಆರ್ಡ್ರ್ ಮಾಡ್ಕೊಂಡಿದ್ದೀನಿ. ಇದು ಬಂದು ಅಮೆಝಾನ್ದು. ತುಂಬ ದಿನ ತುಂಬ ಆಸೆ ಇತ್ತು, ಆದರೆ ನಾನು ಇನ್ನೂ ಅದನ್ನು ಏನೂ ಯೂಸ್ ಮಾಡಿದ್ರೆ ಸುಮ್ಮನೆ ತೋರಿಸಿ ಅಷ್ಟೇನಾ. ಇವಾಗ ಮಕ್ಕಳಿಗೆ ಬ್ರೇಕ್ಫಾಸ್ಟ್ಗೆ ಬೆಳಗ್ಗೆ ಬೇಕೇ ಬೇಕಲ್ಲ, ಮಕ್ಕಳಿಗೆಲ್ಲ ಆ ಬಾಕ್ಸ್ ಕೊಡಬೇಕು, ಆಮೇಲೆ ಡಯಟ್ ಮಾಡೋದು ಬೇಕೇ ಬೇಕು. ತುಂಬ ಚೆನ್ನಾಗಿರುತ್ತೆ. ಅಗರ್ದು ಎಗ್ ಮೋಲ್ಡು ತುಂಬ ಚೆನ್ನಾಗಿದೆ. ನೋಡಿ ಈ ಥರ ಇದೆ. ಇದು ಮೊಟ್ಟೆ ಬಾಯ್ಲ್ ಮಾಡೋದು. ಇದಕ್ಕೆ ಸ್ವಲ್ಪ ನೀರು ಇಷ್ಟು ಮೆಜರ್ಮೆಂಟ್ ಅಂತ ಇರುತ್ತೆ ನೋಡಿ. ಇದೆಲ್ಲ ಈ ಮೆಜರ್ಮೆಂಟ್ಗೆ ನಾವು ನೀರು ಹಾಕಬೇಕು. ಇದೆಲ್ಲ ಈ ಮೆಜರ್ಮೆಂಟ್ ನೀರು ಹಾಕ್ಬಿಟ್ಟು ಇದು ಮೊಟ್ಟೆ ಇದು ಈ ಥರ ಇಟ್ಬಿಟ್ಟು ಒಂದೊಂದೇ ಮೊಟ್ಟೆ ಜೋಡಿಸಿ ಪ್ಲಗ್ ಆನ್ ಮಾಡಿ ಇಷ್ಟು ನಿಮಿಷ ಅಂತ ಅದು ಆಫ್ ಆಗುತ್ತೆ. ಮೊಟ್ಟೆ ಬಾಯ್ಲ್ ಅದೇ ಆಫ್ ಆಗುತ್ತೆ ಆಟೋಮೆಟಿಕ್ಕು. ಇದೊಂದು ಆಯಿತಾ. ಇದಕ್ಕೆ ಮತ್ತೆ ಇನ್ನೊಂದು ಕೊಟ್ಟಿದ್ದಾರೆ ನೋಡಿ, ತೋರಿಸ್ತಾ ಇದ್ದು. ತುಂಬ ಜನಕ್ಕೆ ಇದು ಬೇಕೇ ಬೇಕಿದು. ಇದು ಬಂದು ಏನು ಗೊತ್ತಾ, ನನಗೆ ಗೊತ್ತೇ ಆಗಿಲ್ಲ. ನಾನು ವೀಡಿಯೋಗಳು ನೋಡಿದ್ದೆ, ಸುಮಾರು ವೀಡಿಯೋಗಳಿಗೆ ಅದು ಏನಪ್ಪ ಅಂದ್ಕೊಂಡಿದ್ದೆ, ಚುಚ್ಬಿಟ್ಟು ನೋಡಿ ಇದೆಯಲ್ವ. ನೋಡಿ ಇದು ಬಂದು ಮೊಟ್ಟೆ ಸುಮ್ಮನೆ ಈ ಥರ ಚುಚ್ಬಿಟ್ಟು ನಾವು ಬಾಯ್ಲ್ ಮಾಡೋಕ್ಕಿರ್ಬೇಕು, ಇಲ್ಲಾಂದರೆ ಮೊಟ್ಟೆ ಬಸ್ಟ್ ಆಗ್ಬೇಕಲ್ವ, ಅದಕ್ಕೆ. ಆಮೇಲೆ ನೋಡಿ ಇದು ಆಮ್ಲೆಟು. ಈ ಥರ ಸ್ಟ್ಯಾಂಡ್ ಇಟ್ಬಿಟ್ಟು ನಾವು ಎಲ್ಲ ಯೂಸ್ ಆಗಲಿ ಲೇಡೀಸ್ಗೆ ಅಂತ ಈ ಥರ ಇಟ್ಬಿಟ್ಟು ಮೊಟ್ಟೆ ಹೊಡೆದಾಕ್ಬಿಟ್ಟು ಇದು ಲಿಡ್ ಕ್ಲೋಸ್ ಮಾಡೋದು. ಆ ಥರ ಈ ಥರ ಈಗ ಲಿಡ್ ಕ್ಲೋಸ್ ಮಾಡೋದು. ಇದೊಂದು ಸುಮ್ಮನೆ ಬೇಕಾಗಿರೋದು. ದೇವ್ರ ಮನೆಗೆ ಆಲ್ರೆಡಿ ಹಳೇದಿದೆ, ಅದು ಬೇಡ ಅಂತ ಇವಾಗೆಲ್ಲ ಬೆಳ್ಳಿದು ತೊಗೊಳೋಣ ಅಂದ್ಕೊಂಡಿದ್ದೆ. ಮುಂಚೆ ಅದು ಅಂದ್ಕೊಂಡಿದ್ದೆ, ತೊಗೊಳೋಕ್ಕೆ ಮರ್ತುಬಿಟ್ಟೆ. ಇವಾಗೆಲ್ಲ ಬೆಳ್ಳಿ ರೇಟ್ ಜಾಸ್ತಿ ಆದಾಗ ಏನು ಮಾಡೋಕ್ಕಾಗುತ್ತೆ. ಅದೇ ಮೀಶೋಲಿ ಜರ್ಮನ್ ಸಿಲ್ವರ್ದು ಒಂದು ಕಳ್ಸೋಕ್ಕೆ ನೋಡಲ್ಲ. ನಮ್ಮ ಮನೆ ಚೊಂಬು ಎಲ್ಲ ಇಷ್ಟೇ ಚಿಕ್ಕದಾಗಿದೆ, ತುಂಬ ಚೆನ್ನಾಗಿದೆ. ಆಮೇಲೆ ಪ್ಲೇಟ್ ನೋಡಲ್ಲ ನಮ್ಗೆ ಕಳ್ಸೋಕ್ಕೆ, ಅದು ಬೆಳ್ಳಿದೇನಾ, ಅದು ಒರಿಜಿನಲ್ ಬೆಳ್ಳಿನ, ಅದು ತುಂಬ ಚಿಕ್ಕದು. ಇದು ಚೆನ್ನಾಗಿದೆ ಪುಟ್ಟಾಗಿ. ಅದಕ್ಕೆ ಇದು ವರಮಹಾಲಕ್ಷ್ಮಿಗೆ ಬೆಳ್ಳಿದೊಂದು ಪೀಠ, ಜರ್ಮನ್ ಸಿಲ್ವರ್ ಪೀಠ. ಇನ್ನೊಂದು ಏನಪ್ಪ ಅಂದರೆ, ನಾನು ಎಲ್ಲ ಪ್ಯಾಕಿಂಗ್ ಓಪನ್ ಮಾಡಿ ನೋಡಿದ್ದೀನಿ. ಏನಕ್ಕೆ ಅಂತಂದರೆ, ಕ್ವಾಲಿಟಿ ಚೆನ್ನಾಗಿಲ್ಲ ಅಂದರೆ ನಾವು ರಿಟರ್ನ್ ಹಾಕ್ಬೋದು. ಮತ್ತು ಅದು ಇಷ್ಟು ದಿನ ಅಂತಿರುತ್ತೆ, ಆಮೇಲೆ ನಾವು ಹಾಕೋಕ್ಕಾಗಲ್ಲ, ಸುಮ್ಮನೆ ದುಡ್ಡು ವೇಸ್ಟ್ ಆಗುತ್ತೆ. ನನಗೂ ಸುಮಾರು ಹತ್ರ ಆಗ್ಬಿಟ್ಟಿದೆ. ಅದಕ್ಕೆ ನಾನು ಇವಾಗ ತುಂಬ ಹುಷಾರಾಗ್ಬಿಟ್ಟಿದ್ದೀನಿ. ಸುಮಾರು ಇವಾಗ ಒಂದು 5-6 ನಾನು ರಿಟರ್ನ್ ಕಳಿಸ್ಬಿಟ್ಟಿದ್ದೀನಿ. ಇವಾಗ ಇನ್ನೊಂದು ಬರಬೇಕು ರಿಟರ್ನ್ ತೊಗೊಳೋಕ್ಕೆ, ಬಂದಿಲ್ಲ. ಅದಕ್ಕೆ ನಾನು ಫಸ್ಟೇ ಓಪನ್ ಮಾಡಿ ನೋಡಿ ಇಟ್ಬಿಡ್ತೀನಿ. ಯೂಸ್ ಅಂತೂ ಮಾಡೋಲ್ಲ, ನೋಡಿ ಇಡ್ತೀನಿ. ಇದೊಂದು ಆಯಿತಾ. ಮತ್ತು ಇದು ಅಷ್ಟೇ. ಏನಪ್ಪ ಇವಳಿಗೆ ಮನೇಲಿ ಬೆಳ್ಳಿ ಇದಾವಲ್ಲ, ಇವಳಿಗೆ ಏನು ದುರಾಸೆ ಅನ್ಬೋದು ನೀವು. ನಿಜವಾಗ ಹೇಳ್ತೀನಿ, ಎಲ್ಲರೂ ವೀಡಿಯೋ ಅಲ್ಲಿ ತೋರಿಸ್ತಾರೆ. ನನಗೂ ಯಾಕೆ ತೊಗೋಬಾರ್ದು ಅನಿಸ್ತು. ನನ್ನ ಹತ್ರ ಸೇಮ್ ಇತ್ತು, ಬೇಡ ಅಂತ ಅದನ್ನು ಹಾಕ್ಬಿಟ್ಟು ಮತ್ತೆ ಇವಾಗ ಒಂದು ಇದು ಇಷ್ಟಿಷ್ಟು ದುಡ್ದು ತಂದಿಟ್ಟಿದ್ದೀನಿ ಬೆಳ್ಳಿ ದೀಪನ. ಇದ್ದಿದ್ದು ಸೇಮ್ ಹಾಕ್ಬಿಟ್ಟು ತೊಗೊಂಬಂದು ಇವಾಗ ಅದು ನನಗೆ ಯಾಕೋ ರಾಯರತ್ತೆ ಇಕ್ಬೇಕನ್ನಿಸ್ತು. ಅದಕ್ಕೆ ಇವಾಗ ಇದು ಕೂಡ ಓಪನ್ ಮಾಡಿ ನೋಡಿದ್ದೀನಿ, ತೋರಿಸ್ತೀನಿ. ನಿಜವಾಗ್ಲೂ ಹೇಳ್ತೀನಿ, ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿಗೆ ನಮಗೆ ಬೆಳ್ಳಿ ತೊಗೊಳೋಕೆ ಇವಾಗಂತೂ ಆಗಲ್ಲ. ಅದಕ್ಕೆ ಮಾಡಬೇಕು, ಸೇಮ್ ಬೆಳ್ಳಿ ಥರ ಇದೆಯಪ್ಪ.
ಇವಾಗ ನೋಡಲ್ಲ ಎಲ್ಲರೂ ಬಾಯ್ ಬಡ್ಕೊತಾರೆ ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ಜರ್ಮನ್ ಸಿಲ್ವರ್ ಅಂತ. ಅದಕ್ಕೆ ನಾನು ಯಾಕೆ ಬಾಯ್ ಬಡ್ಕೊಬಾರ್ದು ಅಂತ ಒಂದು ಜೊತೆ ನನ್ನ ಮಗಳು ನೋಡಿದ್ರೆ ಬೈತಾಳಿದ್ದಾರೆ, ಯಾಕಮ್ಮ ನಿನ್ಗೆ ಬಂತು ಈ ಹುಚ್ಚು ಮನೇಲಿ ಬೆಳ್ಳಿ ಇಟ್ಕೊಳಂತಾಳೆ ನೋಡಿ. ಏನು ಭೀ ಆಗಿದೆ ಇದಕ್ಕೆ, ಯಾರು ಇದು ಜರ್ಮನ್ ಸಿಲ್ವರ್ ಅಂತ ಹೇಳ್ತಾರ. ಹಾಂ, ಸೇಮ್ ಇತ್ತು ನಮ್ಮಲ್ಲಿ ಬೆಳ್ಳಿದು, ಸೇಮ್ ಇದ್ದಿದ್ದನ್ನು ಹಾಕ್ಬಿಟ್ಟು ಇದಕ್ಕೆ ಸ್ವಲ್ಪ ದುಡ್ಡು ತೊಗೊಂಡ್ಬಂದೆ. ನಾನೇನು ವೇಸ್ಟ್ ಮಾಡಿಲ್ಲ, ದುಡ್ಡು ತೊಗೊಂಡ್ಬಂದೆ. ಮತ್ತು ನನ್ನ ಮೇಲೆ 18,000 ಕೊಟ್ಟು ಹಾಕ್ಬಿಟ್ಟು ತೊಗೊಂಡ್ಬಂದೆ ದುಡ್ಡು. ಏನು ವೇಸ್ಟ್ ಅಂತ ಆಗಲ್ಲ. ಬರ್ತಾ ಇಲ್ಲ ಇದು ಅಟ್ಟಾಚ ಏನು ಗೊತ್ತಾ, ಅದಕ್ಕೆ ಅದು ಡೂಪ್ಲಿಕೇಟೇ ವರ್ದಲ್ಲೇ ಬೆಳ್ಳಿ ವರ್ದನಲ್ಲ. ಅದಕ್ಕೆ ಈ ಥರ ಸ್ಕ್ರೂ ಕಲಿಸಿದ್ರೆ ಬರುತ್ತೆ ಬತ್ತಿ ಹಾಕೋದಕ್ಕೆ. ನೋಡಿ ಇದು ಬರೋಯ್ತು ಹಂಗೆ ಅಟ್ಯಾಚ್ ಆಗ್ಬಿಡುತ್ತೆ. ಹೆಂಗೆ ನಾವು ಬತ್ತಿ ಹಾಕೋದು, ಅದಕ್ಕೆ ಇದು ಯಾವತ್ತು ಡೂಪ್ಲಿಕೇಟೇ, ಅದು ಯಾವತ್ತು ವರ್ದಲ್ಲೇ ಇರಲಿ, ಪರವಾಗಿಲ್ಲ, ಏನಿಲ್ಲ, ಹೆಂಗೋ ಅಡ್ಜಸ್ಟ್ ಮಾಡಿ ನಾನು ವರಮಹಾಲಕ್ಷ್ಮಿಗೆ ಅದ್ರ ಜೊತೆ ದೀಪ ತೊಗೊಂಡಿದ್ದೀನಿ. ದೇವರೇ ನನ್ನ ಮಗಳು ಈ ದೀಪ ನೋಡೋದು ಬೇಡ, ಬೈತಾಳೆ, ನಿನಗೆ ಬೆಳ್ಳಿ ಇಟ್ಕೊಂಡು ನಿನ್ಗೇನು ದುರಾಸೆ ಅಂತಾಳೆ. ಇದನ್ನು ಓಪನ್ ಮಾಡಿಲ್ಲ, ಯಾಕೆ ಗೊತ್ತಾ, ಇದೇನು ಡೂಪ್ಲಿಕೇಟ್ ಅಂತ ಬರೋಲ್ಲ. ಆಲ್ರೆಡಿ ತರಿಸಿ ಯೂಸ್ ಮಾಡಿದ್ದೀನಿ, ಖಾಲಿಯಾಗಿದೆ. ಇವಾಗ ವಾಷಿಂಗ್ ಇದೆಯಲ್ಲ ಗೊತ್ತಲ್ವ, ಮನೆಯೆಲ್ಲ ವಾಷಿಂಗ್, ಮಕ್ಕಳೆಲ್ಲ ಓಡಾಡ್ತಾರೆ, ಗೋಡೆ ಕ್ಲೀನು, ಪೇಂಟ್ ಮಾಡ್ಸೋ ಅಂದ್ಕೊಂಡು ಇವಾಗ ಮಾಡೋಕ್ಕಂತೂ ಆಗಲ್ಲ. ನಾನೆಲ್ಲ ಒಟ್ಟಿಗೆ ಕೆಲಸ ಮಾಡ್ಸ್ಕೊಂಡು ಅಂದ್ಕೊಂಡಿದ್ದೀನಿ. ಸ್ವಲ್ಪ ಮೇಲೆ ಕೆಲಸ ಇದೆ, ಟೆರೆಸ್ ಮೇಲೆಲ್ಲ ಮುಗ್ತಾನೆ ಅಂತ. ಇದು ಗೋಡೆಗಳು, ಸ್ವಿಚ್ಗಳು, ಎಲ್ಲಿ ಏನೇ ಕಲೆ ಇರಲಿ ತೋರಿಸ್ತೇನೆ. ಇದು ಮಾಡ್ಬೇಕಾದ್ರೆ ಒಂದು ಮಿನಿ ಲಾಗ್ ಮಾಡ್ತೀವಿ. ತುಂಬ ವೈರಲ್ ಆಗಿದೆ ಇದು. ಆಲ್ರೆಡಿ ನನ್ನ ಮಗನ ಸ್ವಲ್ಪ ತಂದ್ಕೊಡೆಲ್ಲ ಕ್ಲೀನ್ ಮಾಡಿದ್ದೀನಿ ನಾನು. ಮೊನ್ನೆ ಯಾವುದೋ ಹಬ್ಬಕ್ಕೆ ಕ್ಲೀನ್ ಮಾಡಿದೆ, ಹಬ್ಬಕ್ಕೆಲ್ಲ ಮೊನ್ನೆ ಮಾಡಿದೆ ನಾನು ಅವಾಗ ಮಾಡ್ತಾಯಿರ್ತೀನಿ, ಕೆಲಸ ಇರಲ್ಲ ಸಂಡೇ, ಅದೇ ಕೆಲಸ. ಇದನ್ನು ತರಿಸಿದ್ವಿ, ತುಂಬ ಚೆನ್ನಾಗಿದ್ದು. ಸ್ಕ್ರಬ್ಬು, ಕ್ಲೀನರ್ ಸ್ಕ್ರಬ್ ಅಂತ ಗೋಡೆ ಬಂದು ತುಂಬ ಚೆನ್ನಾಗಿ, ಎಲ್ಲರ ಮನೆಗೆ ಬೇಕು ತಂದು. ಸ್ವಿಚ್ ಬೋರ್ಡು ಮುಟ್ಟಿ ಗಲೀಜಾಯಿತು ಅಂಥವ್ರಿಗೆ ಇದನ್ನು ಬೇಕು. ನೋಡಿರಿ, ಏನಕ್ಕೆ ನಾನು ಮೀಶೋಲ್ಲಿ ಏನೇ ಬರಲಿ, ಎಷ್ಟೇ ಕ್ವಾಲಿಟಿ ಬರಲಿ, ನಾನು ಓಪನ್ ಮಾಡಿ ನೋಡ್ತೀನಿ. ನೋಡ್ಬಿಟ್ಟು ತಕ್ಷಣ ನಾನು ಚೆನ್ನಾಗಿ ಇಟ್ಕೊಂಡು ಇಲ್ಲನ್ನ ವಾಪಸ್ ಕಳಿಸ್ತೀನಿ. ಇದು ತುಂಬ ಚೆನ್ನಾಗಿದೆ, ತುಂಬ ಇವಾಗ ಡೆಕೋರೇಷನ್ ಮಾಡೋಕ್ಕೆ ಬೇಕಲ್ವಾ, ಗಣಪತಿಗೆ ಬಂತಲ್ವಾ, ಗಣೇಶನಿಗೆ, ವರಮಹಾಲಕ್ಷ್ಮಿಗೆಲ್ಲ, ಅದಕ್ಕೆ ನಾನೊಂದು ತೋರಿಸ್ತೀನಿ. ಚೆನ್ನಾಗಿದೆ. ಇದು ಬಂದು 380 ತೋರಿಸ್ತೀನಿ. ಎಷ್ಟು ಚೆನ್ನಾಗಿದೆ ಅಂದರೆ ಇಂಥವೆಲ್ಲ ಬೇಕು. ನಾವೆಲ್ಲ ಇವಾಗೆಲ್ಲ ನೋಡಿಲ್ಲ ಏನು ಗೊತ್ತಾ, ಇದು ಕೆಳಗಡೆ ನೀರು ಹಾಕ್ಬಿಟ್ಟು ಹೂವು ಹಾಕ್ಬಿಟ್ಟು ಸಂಟಾಗೊಂದು ಕ್ಯಾಂಡಲ್ ಬರ್ತದೆ, ಅದು ಇಟ್ಕೋಬೋದು. ಮತ್ತು ಇಲ್ಲೊಂದು ಕ್ಯಾಂಡಲ್ ಇಟ್ಕೋಬೋದು. ಡಿಸೈನ್ ತುಂಬ ಚೆನ್ನಾಗಿ ಮಾಡ್ಬಿಟ್ಟು ತೋರಿಸ್ತೀನಿ ದೀಪಾವಳಿಗೆಲ್ಲ. ಇದನ್ನು ನೋಡಿ, ಇವಾಗ ನಾವು ಸೈಟ್ ತೊಗೊಳಕ್ಕಾಗಲ್ಲ, ಮನೆ ಕಟ್ಟೋಕ್ಕಾಗಲ್ಲ, ಗೋಲ್ಡ್ ತೊಗೊಳಕ್ಕಾಗಲ್ಲ ಈಗಿರೋ ಸೀಸನಲ್ಲಿ, ರೈಟಲ್ಲಿ. ಇಂಥ ಚಿಕ್ಕ ಪುಟ್ಟದಾಗೆಲ್ಲ ನಾವು ಖುಷಿ ಪಡಬೇಕು ಅಷ್ಟೇ. ಇದೇ ಹಂಗಂತೆಲ್ಲ ಸ್ವಂತ ಮಾಡಿದ ಎಲ್ಲ ಇದೆ, ನನಗೆ ಇಲ್ಲ ಅಂತ ಹೇಳಲ್ಲ. ಆದರೂ ನನಗೆ ದುರಾಸೆ ಅಲ್ವ ಹೆಂಗಸ್ರಿಗೆ, ನನಗೆ ಮೊದಲೇ ದುರಾಸೆ ನನಗೆ. ಅದಕ್ಕೆ ನಾನು ಇಂಥದ್ದು ತಗೋ. ಅದಕ್ಕೆ ಭಗವಂತ ನನಗೆ ಏನು ಗೊತ್ತಾ, ನಿನಗೆ ಜಾಸ್ತಿ ಕೊಡೋದು ತುಂಬ ಮೆರಿತೆ ಕಣೆ, ನೀನು ಇಷ್ಟಲ್ಲೇ ಇರುತ್ತೆ ಅಷ್ಟಲ್ಲೇ ಇಟ್ಟು ದೇವ್ರು ಹೆಂಗೆ ಏನಾದ್ರು ಚೆನ್ನಾಗಿ ಕೊಟ್ಬಿಟ್ಟು ಯಪ್ಪ ಬೆಂಗಳೂರೇ ಕೊಂಡ್ಕೊಂಡ್ಬಿಡ್ತಿದ್ದೆ ನಾನು. ನಿಜವಾಗ್ಲು ತುಂಬ ಚೆನ್ನಾಗಿದೆ ಅಲ್ವಾ, ನಿಜವಲ್ಲ ಚೆನ್ನಾಗಿದೆ ಕಣ್ರಿ. 350 ರೂಪಾಯಿ ಎಲ್ಲಿ ಬರ್ತೀವಿ ನಾವು. ಒಂದಿನ ಮಕ್ಕಳಿಗೆ ಅದು ತಂದು ಖಾಲಿ ಮೇಲೆ ಚಿಕನ್ ತಂದು ತಿಂದು ಖಾಲಿ ಮಾಡ್ತೀವಿ. ಇಂಥದ್ದೆಲ್ಲ ಇಟ್ಕೊಳ್ಳೋಣ ಶೋ ಪೀಸು. 4 ಜನ ಮನೆ ಒಳಗಡೆ ಬಂದೆ ಪೂಜೆ ಟೈಮಲ್ಲಿ, ಇವು ಎಷ್ಟು ಚೆನ್ನಾಗಿಟ್ಟಿದ್ರಪ್ಪ, ಚೆನ್ನಾಗಿದೆಯಪ್ಪ ಅನ್ಬೇಕು. ನಾನು ಬೇರೆ ಮನೆಗೋರು ತುಂಬ ಅಷ್ಟಪ್ಪ, ಇವ್ರು ಎಷ್ಟು ಚೆನ್ನಾಗಿ ಮಾಡೋದು, ನಾವು ಯಾಕೆ ಮಾಡ್ಬೋದು ಅನಿಸುತ್ತೆ. ಒಂದು ಟೈಮಲ್ಲಿ ಒಂದು ಕಾಲದಲ್ಲಿ ನಾನು ಯಾರ ಮನೇನ ಅಷ್ಟೊಂದು ಕುಂಕೆ ವರಮಹಾಲಕ್ಷ್ಮಿಗೆ ಹೋದ್ರೆ ಕಣ್ಣಲ್ಲಿ ನೀರು ಹಾಕೊಂಡ್ಬಿಡಿ, ದೇವರೇ ಭಗವಂತ ನಾವು ಯಾವಾಗ ಮಾಡ್ತಾ ನಮಗೆ ದೇವ್ರು ಇಷ್ಟೊಂದು ಶಕ್ತಿ ಕೊಡ್ತಾನ ಅಂತ ಅಂದ್ಕೊಳ್ತಾ ಇದ್ದೆ. ಆಮೇಲೆ ನಾನು ಏನು ಗೊತ್ತಾ, ನಾನು ವರಮಹಾಲಕ್ಷ್ಮಿ ಕೂರಿಸ್ದೆ ಡಬ್ಬಲ್. ಅದು ಏನು ಗೊತ್ತಾ, ರಿಚಾಗಿ ಮಾಡ್ತಿದ್ದಾರೆ ವರಮಹಾಲಕ್ಷ್ಮಿ. 6 ವರ್ಷ ಕೂರಿಸಿ, 6 ವರ್ಷ ನಾನು ಯಪ್ಪ ನನ್ನಷ್ಟು ಖರ್ಚು ಮಾಡಿದ್ರೆ ಯಾರಿಲ್ಲ. ಫ್ರೂಟ್ಸ್ಗೆ, ಹೂವಕ್ಕೆ ತುಂಬ ಚೆನ್ನಾಗಿ. ದೇವರು ಮನಸ್ಸು ಮಾಡಿದ್ರೆ ನಾವು ಮಾಡ್ಬೋದು, ಮನಸ್ಸು ಮಾಡಿದ್ರೆ ನಾವು ಚಿನ್ನದ ತೊಗೊಳ್ಬೋದು. ಆದರೆ ತಗೊಳಕ್ಕೆ ಆಗಲ್ಲ ಅಷ್ಟೇ. ಇದರ ಜೊತೆ ದೇವ್ರ ಸುತ್ತಲೂ ಇಂಥವೆಲ್ಲ ಬೇಕೇ ಬೇಕು ನಿಜವೂ. ಇದೆಷ್ಟು ಚೆನ್ನಾಗಿದೆ ಗೊತ್ತಾ. ಮತ್ತೆ 2 ಹಾಕಿದ್ದೀನಿ, ಕಾಟಲ್ಲಿ ಹಾಕಿಟ್ಟಿದ್ದೀನಿ, ಬೇಕಾದ್ರೆ ತೊಗೊಳ್ತೀನಿ. ಇವಾಗ ಗಾಳಿ ಅಲ್ವಾ, ಆಚೆಲ್ಲಿ ಇಕ್ಕೋಕ್ಕಾಗಲ್ಲ, ಆರೋಗುತ್ತೆ ಅಂತ. ಯಪ್ಪ ಇದು ಬಂದು ಬರೀ 150 ಕಣ್ರಿ. ಎಷ್ಟು ಚೆನ್ನಾಗಿದೆ ನೋಡಿ, ಪ್ಯೂರ್ ಮಾರ್ಬಲ್. ಬಿದ್ದರೂ ಹೊರಟೋಗುತ್ತೆ.
ಪುಟಾಣಿ ಎಷ್ಟು ಸುಮ್ಮನೆ ತುಪ್ಪ ಹಚ್ಚಿಬಿಟ್ಟು ನಾವು ತುಳಸಿ ಗಿಡ ಇಟ್ಕೊಬೋದು, ಅಥವಾ ನಮ್ಮ ರಾಯರ ಹತ್ರ ಇಟ್ಕೊಬೋದು. ಏನು ಗೊತ್ತಾ, ಮಾರ್ಬಲ್ ಇಟ್ಕೊ ತುಂಬ ಒಳ್ಳೇದಂತೆ. ನಾನು ಅದಕ್ಕೆ ಆರ್ಡ್ರ್ ಮಾಡಿದ್ದು ಮೀಶೋದನ್ನು. ಬರೀ 150 ನೋಡಿ. ಇವಾಗ ಜೋಡಿನೂ ಬಂದಿದೆ, 230 ಏನೋ ಬಂದಿದೆ ಅಷ್ಟೇ. ಇಟ್ಟಿದ್ದೀನಿ ಕಾರ್ಟಲ್ಲಿ. ಬಂದಿತ್ತು, ನಾನು ಕ್ಯಾನ್ಸಲ್ ಮಾಡಿಬಿಟ್ಟು ಇದು ಇದೆಯಲ್ವ ಅಂತ. ನೆಕ್ಸ್ಟ್ ಬೇಕಾದ ನಾನು ಇವಾಗ ದಸರಾಗೆಲ್ಲ 9 ದಿನ ನವರಾತ್ರಿ ಮಾಡ್ತೀವಲ್ಲ, ಅವಾಗ ನಾನು ಇದನ್ನೇ ಬಾಗ್ಲಾಗಿರ್ತೀನಿ. ಈ ಥರದ ಜೋಡಿ ತುಂಬ ಚೆನ್ನಾಗಿದೆ. ನಿಜವಾಗ್ಲೂ ಇದೆಲ್ಲ ತೊಗೋಬೇಕು. ತುಳಸಿ ಗಿಡಕ್ಕೆ ನಾನು ಅಸಲ ಬೆಳ್ಳಿದು ಊದ್ಬತ್ತಿ ಚುಚ್ಚೋದು ಇಟ್ಟಿದ್ದೆ. ಪೇಪರ್ ಆಯಿರೋ ನಾನು ಕೂತಿದ್ದೀನಿ, ನನ್ನ ಮುಂದೆ ಎತ್ಕೊಂಡು ಹೋಗೇ ಬಿಟ್ಲು. ಏನು ಮಾಡೋಕ್ಕಾಗುತ್ತೆ, ಅವಾಗೆಲ್ಲ ಬೆಳ್ಳಿ ಕಮ್ಮಿ ಇತ್ತಲ್ವ, ಮಾಡಿಸಿದ್ದೆ. ಚೆನ್ನಾಗಿತ್ತು ಬೆಳ್ಳಿದು ಊದ್ಬತ್ತಿ. 2 ತಂದಿದ್ದೆ. ಒಳಗಡೆ ಒಂದು ಆಚೆ ಬಿಟ್ಕೊಂಡ್ರು, ಒಳಗಡೆ ಇಲ್ಲೇ ಏನಂತ ಕುಕ್ಕರು, ಪ್ಯಾನ್ ಕುಕ್ಕರ್ ನಂದಿ. ಏನು ಇರುವುದು ಇವಪ್ಪ, ನನಗೆ ಹೇಳಿದ್ನಲ್ವ, ನನ್ನ ಉಲ್ಟಾ ಓಪನ್ ಮಾಡಿಟ್ಟಿದ್ದೆ. ತೋರಿಸ್ತೀನಿ, ತುಂಬ ಚೆನ್ನಾಗಿದೆ. ನನಗೆ ಇವಾಗ ಬೇಗ ಅಡುಗೆ ಮಾಡಬೇಕು. ಕರೆಂಟ್ ನಾನು ತುಂಬ ಕರೆಂಟ್ ಸ್ಟವ್ ಯೂಸ್ ಮಾಡೋದು. ನಾನು ನೋಡಿರ್ಬೋದು, ಮೀಶೋ ತರಿಸ್ಕೊಂಡಿದ್ದು ಆಫರ್ ಬಿಟ್ಟಿದ್ರು, ಅದಕ್ಕೆ ತರಿಸ್ಕೊಂಡಿದ್ದೀನಿ. ಸ್ಟೀಲು ಪ್ಯಾನ್ ಕುಕ್ಕರ್ ನೋಡಿ. ಏನು ಗೊತ್ತಾ, ಒಂದು 3/4 kg ಚಿಕನ್, 1 kg ಆದರೆ ಫ್ರೈ ಮಾಡ್ಬೋದು. ಮತ್ತು ಅನ್ನ ಮಾಡ್ಕೊಬೋದು, ಎಮರ್ಜೆನ್ಸಿ ತರಕಾರಿ ಬೇಯಿಸ್ಬೋದು, ಬೇಳೆ ಬೇಯಿಸ್ಕೊಬೋದು, ಪ್ರತಿಯೊಂದು ನಾವು ಮಾಡ್ಕೊಂಡು ನೋಡಿ. ಇದನ್ನು ಕೊಟ್ಟಿದ್ದಾರೆ, ಒಂದು ವಿಸಿಲ್ ಕೊಟ್ಟವ್ರೆ. ಗ್ಯಾಸ್ ಕೆಟ್ 2 ಕೊಟ್ಟಿದ್ದಾರೆ, ಒಂದು ಫ್ರೀ. ಇವಾಗ ಅದಕ್ಕೆ ಆಫರ್ ಬಿಟ್ಟಿದ್ದಾರೆ. ಇದನ್ನು ತೊಗೋಬೇಕಂದ್ರೆ 200 ಚಿಲ್ಲರೆ ಆಗುತ್ತೆ. ಅದೇ ನೋಡಿ, ಆಲ್ರೆಡಿ ಒಂದು ಕೊಟ್ಟಿದ್ದಾರೆ. ಆಲ್ರೆಡಿ ಒಂದು ಕೊಟ್ಟಿದ್ದಾರೆ, ಮತ್ತು ಒಂದೊಂದು ಫ್ರೀ ಕೊಟ್ಟಿದ್ದಾರೆ. ಎರಡು ಕೊಟ್ಟಿದ್ದಾರೆ ಸಲ. ಇದಕ್ಕೊಂದು ವಿಸಿಲ್ ಕೊಟ್ಟವ್ರೆ. ವಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ. 2 ಸ್ಟೀಲ್ ತುಂಬ ಚೆನ್ನಾಗಿದೆ. ನಮ್ಮನೆ ಆಲ್ಮೋಸ್ಟ್ ಇರೋವೆಲ್ಲ ಸ್ಟೀಲ್ ನೋಡಿರ್ಬೋದು. ಸ್ಟೀಲ್ ಕುಕ್ಕರ್ ಜಾಸ್ತಿ ಯೂಸ್ ಮಾಡಿದೆ. ಯಾಕೆ ಗೊತ್ತಾ, ಕ್ವಾಲಿಟಿ ನಮಗೆ ಲೈಫ್ ಲಾಂಗ್ ಬರುತ್ತೆ ಇದು ಸ್ಟೀಲು, ಏನೂ ಆಗೋಲ್ಲ. ಮತ್ತು ಬೇಷನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇಂಡಕ್ಷನ್ ಇಕ್ಕೋದು, ಟ್ರಿಬಲ್ ಕೋಟ್ ಇದೆ ಇದು. ಇನ್ನೊಂದು ಇಡಿನೂ ಅಷ್ಟೇ, ಇದೆಲ್ಲ ಬೇಗ ಹೋಗೋಲ್ಲ. ಈಗ ನಾವು ಸಿಲ್ವರಲ್ಲಿ ತೊಗೊಳ್ಳಿ 3 ದಿವಸಕ್ಕೂ ಅಜ್ಜಿ ತಲೆ ಅಲ್ಲಾಡ್ತಿರುತ್ತೆ. ಅದಕ್ಕೆ ನಿಮಗೆ ಸ್ಟೀಲೇ, ನಾನು ತುಂಬ ಸ್ಟೀಲೇ ತೊಗೊಳ್ತಿರೋದು. ಇನ್ನೊಂದು ಗೊತ್ತಾ, ನಮ್ಮನೆ ಸಿಲ್ವರ್ ಪೇಪರ್ ಖಾಲಿ ಆಯಿತು, ಬಟರ್ ಪೇಪರ್ ಖಾಲಿ ಆಗೈತಿ. ಇದು ಮೀಶೋದಿನ. ಏನು ಗೊತ್ತಾ, ಬೈ 1 get 2. ಏನು ಹೇಳಿ, ಬೈ 1 get 2. 1 ತೊಗೊಂಡು 2 ಫ್ರೀ ಕೊಟ್ಟಿದ್ದಾರೆ. ಆಮೇಲೆ ಇದು ಬಟರ್ ಪೇಪರ್. ಇದು ಬೀಕೋದು ನೋಡ್ಬೋದಲ್ಲ ನೀವು. ಲಿಕ್ವಿಡ್ ಇರ್ಬೋದು, ಸ್ಪ್ರೇ ಇರ್ಬೋದು, ಸೋಪ್ ಇರೋದು, ತುಂಬ ಚೆನ್ನಾಗಿದೆ ಬೀಕೋದು. ತುಂಬಾ ಚೆನ್ನಾಗಿದೆ. ಎಲ್ಲ ಪ್ರಾಡಕ್ಟ್ ಚೆನ್ನಾಗಿದೆ ಬೀಕೋದು. ಕಿಚನ್ ಟವಲ್ ಇರ್ಬೋದು. ಕಿಚನ್ ಟವಲ್ ತುಂಬ ದಿನ ಯೂಸ್ ಮಾಡ್ತಿದ್ದೀವಿ. ಇದೊಂದು ಬಟರ್ ಇದು ನೋಡಿ, ಸಿಲ್ವರ್ ಪೇಪರು. ಗೊತ್ತಲ್ಲ, ಫುಡ್ಡಲ್ಲಿ ಎಲ್ಲ ಬಿಸಿ ಮಾಡಿ ತಣ್ಣಗಾಗದೆ ಬೇಗ ಹಾಕ್ಬಿಟ್ಟು ಇದರಲ್ಲಿ ರೋಲ್ ಮಾಡೋದು. ಇದೊಂದು ಬಟರ್ ಪೇಪರ್. ಇದು 1 ತೊಗೊಳೋದು, ಪ್ಯಾಕಪ್ 3 ಕೊಟ್ಟಿದ್ದು. ಅದಕ್ಕೆ ಇದು ಇತ್ತು ತೊಗೊಂಡೆ. ಇದಾಯ್ತಾ. ಇದು ಬಟರ್ ಚೀಸ್ ಈ ಥರ ಬಂದಿದೆ. ಇದು ಚೆನ್ನಾಗಿದೆ. ಇದೊಂದು ಬೀಕೋದು ಗೊತ್ತಾ, ನಾನು ಒಂದು 4 ಮಂತ್ಸ್ ಬ್ಯಾಕ್ ನಾನು ತೊಗೊಂಡಿದ್ದು ಖಾಲಿ ಆಯಿತು. ಇದು ಗೊತ್ತಲ್ಲ, ಫೇಸ್ ಮಾಸ್ಕ್. ಮೀಶೋಲ್ಲಿ ಕಮ್ಮಿ ಸಿಗುತ್ತೆ. ಇದು ಟ್ಯಾನ್ ಆಗಿರುತ್ತೆ, ಬಿಸಿಲಲ್ಲಿ ಬಂದು ಸುಸ್ತಾಗಿರುತ್ತೆ. ಆವಾಗ ಏನು ಮಾಡಬೇಕು ಗೊತ್ತಾ, ನಾವು ಈ ಥರ ಒಂದು ಕವರ್ ಓಪನ್ ಮಾಡಿಬಿಟ್ಟು, ಇದಂತೂ ಎಲ್ಲರಿಗೂ ಹೆಣ್ಣು ಮಕ್ಕಳಿಗೆ ಬೇಕೇ ಬೇಕು ಇವಾಗ. ಇದು ಕವರ್ ಓಪನ್ ಮಾಡಬೇಕು. ಈ ಥರ ಕವರ್ ಓಪನ್ ಮಾಡಿ ನೋಡಿ, ಗ್ಲಾಸ್ ಬೌಲ್ ತೊಗೊಂಡಿದ್ದೀನಿ, ತೋರಿಸಿ ನೋಡಿ. ನೋಡ್ರಲ್ಲ, ಇವಾಗ ಇದು ನಾವು ಈ ಥರ ಮಕ್ಕ ಟ್ಯಾನ್ ತುಂಬ. ಆಮೇಲೆ ಈ ಬಿಸಿಲಿಗೆ ಒಂದು ಸ್ವಲ್ಪ ಒಂಥರ ಹಿಂಸೆ ಕಿರಿಕಿರಿ ಅಂತ ಇರ್ತಲ್ಲ, ಅಂಥವಾಗ ಏನು ಮಾಡ್ಬೇಕು ನಾವು ಈ ಥರ ಒಂದು ಫೇಸ್ ಮಾಸ್ಕ್ ಹಾಕ್ಕೊಂಡು ನಾವೊಂದು 2 ನಿಮಿಷ ಬಿಟ್ಟು ನಾವು ಯಾವುದಾದ್ರು ಒಂದು ಫೇಸ್ ವಾಶ್ ಮಾಡ್ಕೊಬೋದು. ಇದು ಯಾವುದು, ಕಣ್ಣು ಯಾವುದು, ಬಾಯಿ ಯಾವುದು, ಈ ಥರ. ಇದು ಮೀಶೋಲ್ಲಿ ಕೇವಲ 99 ರೂಪೀಸ್. ಇದು ಎಷ್ಟಿದೆ ಗೊತ್ತಾ, ಇಷ್ಟಿದೆ. ನಾನು ಇದು 3ನೇ ಡಬ್ಬ ತರಿಸ್ತಾ ಇರೋದು. ಅಷ್ಟು ಚೆನ್ನಾಗಿ ನೋಡಿ,
ತಣ್ಣಗಿರುತ್ತೆ ಹಾಕ್ಕೊಂಡ್ರೆ. ಪುಡಿ ಕೂದಲಿಗಂತೂ ಬೇಕೇ ಬೇಕು ನೋಡಿ. ಇದು ನೈಕಾದು. ನೈಕಾ ಸೇಲ್ ಇತ್ತಲ್ವಾ, ಇಲ್ಲ ಸೇಲ್ ಇರಲಿ ಇಲ್ಲದೆ ಹೋಗಲಿ ನನ್ನ ಮಗಳು ಕೇಳ್ತಾಳೆ, ತುಂಬ ಶಾಂಪು ಇದೆಯಾ, ಕಂಡೀಷನ್ ಇದೆಯಾ. ನನಗಂತೂ ಕಂಡೀಷನ್ ಬೇಕೇ ಬೇಕು. ಇಲ್ಲ ನೋಡಿ ಈ ಥರ ಎಲ್ಲ ಮುಂದಕ್ಕೆ ಬಂದುಬಿಡುತ್ತೆ. ಎಣ್ಣೆ ಹಚ್ಚಿದ್ರೆ ನನ್ನ ತಲೆ ನೋಡೋಕೆ ಈ ಥರ ಇರುತ್ತೆ. ಎಣ್ಣೆ ಹಚ್ಚಿಲ್ಲ ಅಂದರೆ ಮಾರಿ ತಲೆ. ಅದಕ್ಕೆ ಏನೋ ಒಂದು ಇದು ಬಂದುಬಿಡುತ್ತೆ, ಒಂದು ಇದು ಬಂದಿದೆ. ಪ್ಯಾಂಟಿನ್ ಕಂಡೀಷನರ್ ಎರಡು. ನಾನು ಈ ಕಂಡೀಷನ್ 3 ಸಲಗೆಲ್ಲ ಖಾಲಿ ಮಾಡ್ತೀನಿ. ಏನೋ ದೊಡ್ಡ ಹೀರೋಯಿನ್ ಕೂದಲು ಥರ. ನನಗೆಲ್ಲನೂ ಹೋಗ್ಬೇಕಂದ್ರೆ ಚೆನ್ನಾಗಿ ತಲೆ ವಾಶ್ ಮಾಡಿ ಕಂಡೀಷನ್ ಹಾಕಿ ಕೂದಲೆಲ್ಲ ಹಾರಾಡಬೇಕು. ಆ ಥರದ ನನಗೆ ಖುಷಿ. ಏಕಂತ ನನಗೆ ತುಂಬ ನೈಸ್ ಇರಬೇಕು ಕೂದಲು. ನಾನು ತುಂಬ ರಫು, ನನ್ನ ಮಗಳು ತುಂಬ ನೈಸ್ ಇದೆ. ಆಮೇಲೆ ನಮ್ಮ ರೂಪ ನೋಡ್ದ ಎಷ್ಟು ನೈಸ್ ಇದೆ ಗೊತ್ತಾ, ನನಗಿಷ್ಟ. ನಾವು ಯಾವಾಗ ನೋಡಿ ತಲೆ ಕೂರು ಹಾರಾಡ್ತದೆ, ನನ್ನ ತಲೆ ಕೂರು ಹಾರಾಡ್ದೆಲ್ಲ ತೆಪ್ಪನ್ನು ಬಿದ್ದಿರುತ್ತೆ. ಇದೆರಡು ಕಂಡೀಷನ್. ಲಾಸ್ಟ್ ಇದು ನೈಕದು. ಇದು ಎಷ್ಟು ಲೀಟ್ರಪ್ಪ ಇದು? ಎಷ್ಟು? 1 ಲೀಟ್ರು ಅಪ್ಪ. 1540 ಅಂತೆ. ಅದು ಕಮ್ಮಿ ಇರುತ್ತೆ. ನನ್ನ ಮಗಳು ಏನೋ ಅದು ನೈಕಾ ಇದಾಗಿದ್ದಾಳೆ, ಅವ್ರಿಗೆ ಆಫರ್ ಕೊಡ್ತಾರೆ. ಇದು ನೈಕದು ಪ್ಯಾಂಟಿ. ನಾನು ಮುಂಚೆ ಅಲ್ಲ ₹1 ಶಾಂಪು ಹಾಕ್ತಿದ್ದೆ, ಇಲ್ಲ ಅಂತೇಳಲ್ಲ. ಅಷ್ಟೊಂದು ಜೊಬ್ಬ ಕೊಚ್ಕೊಳಲ್ಲ. ₹1 ಶಾಂಪುಗಳೆಲ್ಲ ಹಾಕಿದ್ದೀವಿ. ಆಮೇಲೆ ಚಿಕ್ಕ ಚಿಕ್ಕ ಡಬ್ಬ ತಂದು ಹಾಕಿದ್ದೀವಿ. ನನಗೆ ನಾನು ಸುಮಾರು ವರ್ಷ, ನೀವು ನಂಬರ್ ಬಿಡು, 20 ಇಯರ್ಸಿಂದ, ನಾನು 20 ವರ್ಷದಿಂದ ನಾನು ಪ್ಯಾಂಟಿನ್ ಶಾಂಪು, ಪ್ಯಾಂಟಿನ್ ಕಂಡೀಷನರು ಮತ್ತು ಕಾವೇರಿ ವಾಟರ್. ನಮ್ಮನೆ 24 ಕಾವೇರಿ ವಾಟರ್. ಏನೋ CMC ನೀರು ಅಂತಾರಲ್ಲ, ಅದಿಲ್ಲ ನಮ್ಮನೇಲಿ. ಇದೇ ನಾನು ಕಲೆಕ್ಷನ್ ತೊಗೊಂಡು ನಾನು ಸಂಪಲ್ ಹಾಕಿಲ್ಲ, ಹಂಗೆ ಬಿದ್ದಿದೆ. ಆಚೆ ನೀರು ಬರಲ್ಲ, ಸುಮ್ಮನೆ ವೇಸ್ಟ್ ಅದು. ನನ್ನ ಮನೆಗೆ ಇದೆ ಅಂತ ನಾನು ಹಾಕ್ಸ್ಕೊಂಡಿದ್ವಿ, ಬರಲ್ಲ. ನಮ್ಮ ಮನೇಲಿ ಕಾವೇರಿ ವಾಟ್ರು, ಈ ಪ್ಯಾಂಟಿನ್ ಶಾಂಪು, ಈ ಪ್ಯಾಂಟಿನ್ ಕಂಡೀಷನರು, ಈ ಮೂಟುದ್ದ ಜಡೆಗೆ. ಇನ್ನೂ ನನಗೇನೋ ಜಡೆ ಸ್ವಲ್ಪ ಉದ್ದ ಇದ್ಬಿಟ್ಟಿದ್ರೆ, ಯಪ್ಪ ನೋಡಿದ್ರೆ ಊರಪ್ಪಲ್ಲಿ ಎಷ್ಟುದ್ದ ಜಡೆ ಹಾಕ್ಕೊಂಡಿದೆ ಅಂತ ಎಕ್ಸ್ಟೆನ್ಷನ್. ಇದು ನೈಕಾದ. ನೈಕಾ ಯಾವಾಗ ತಿಂಗಳಿಗೆ ಒಂದ್ಸಲ ಅವರು ಸೇಲ್ ಬಿಡ್ತಾರೆ, ಆವಾಗ ನೀವು ನೋಡ್ಕೊಂಡು ಆಫರ್ ನೋಡ್ಕೊಂಡು ತೊಗೊಳ್ಳಿ. ತುಂಬ ಚೆನ್ನಾಗಿದೆ ನೈಕಾ ಪ್ರತಿಯೊಂದು ಚೆನ್ನಾಗಿದೆ ಅಂತಂದರೆ ಅದು ಪರವಾಗಿಲ್ಲ. ಕ್ವಾಲಿಟಿಯಿಂದ 100%. ಪ್ರೈಸ್ ಪರವಾಗಿಲ್ಲ. ಜರ್ಮನ್ ಅಮ್ಮ ಯಾರ ನಿಜವಾಗ್ಲೂ ಹೇಳ್ತೀನಿ, ಯಾರೋ ನೋಡಿ ಕಂಡ್ರೆ ಬೆಳ್ಳಿ ಅಂತ ಹೊಡ್ಕೊಂಡು ಹೋಗ್ಬಿಡ್ತಾರೆ. ಏನು ಗೊತ್ತಾಗುತ್ತೆ ಪಾಪ ನಮ್ಮಂಥ ಪ್ಯಾದೆಗಳಿದ್ರೆ. ನೋಡ್ರಲ್ಲ, ಇದಾಗಿತ್ತು ನೈಕಾ ಮೀಶೋ. ಇದು ಇವತ್ತಿನ ಹಾಲ್ ಬಂದು ಇಷ್ಟ ಆಗಿದೆ. ಇದು ಸುಮ್ಮನೆ ಶಾಂಪಲ್ಲು. ಇನ್ನೂ ನನಗೆ ಡ್ರೆಸ್ಗಳು ಬರಬೇಕು, ಇನ್ನೂ ಸುಮಾರು ಐಟಮ್ ಬರಬೇಕು. ಅದು ಬಂದಮೇಲೆ ಪಾರ್ಟ್ 2 ಮಾಡ್ತೀನಿ ನಾನು. ನೆಕ್ಸ್ಟ್ ನನ್ನ ವರಮಹಾಲಕ್ಷ್ಮಿ ಹಬ್ಬದೊಳಗಡೆ ಬರುತ್ತೆ. ನನ್ನ ಮಗಳು ನೋಡ್ರೆ ನನಗೆ ಮಾಡ್ತಾಳೆ, ನೀನು ಏನಕ್ಕಮ್ಮ ನಿನಗೆ ಎಷ್ಟು ತೊಗೊಳ್ತೀನಿ ಅಂತಾಳೆ. ಆದರೆ ಅವಳು ತೊಗೊಳೋದು ಬರಲ್ಲ, ನಾನು ಕೇಳಲ್ಲ. ಗೊತ್ತಾ, ನನಗೆ ಕಿಚನ್ಗೆ ಏನು ಬೇಕೋ, ನನಗೇನು ಬೇಕೋ ಅಷ್ಟೇ ನಾನು ತೊಗೊಳೋದು. ಬೇರೆ ಯಾವುದು ನಾನು ವೇಸ್ಟ್ ಮಾಡಲ್ಲ. ಅದಕ್ಕೆ ನಾನು ಇವಾಗ ಹಬ್ಬಗಳು ಬಂತು, ವರಮಹಾಲಕ್ಷ್ಮಿ, ಗಣೇಶ, ದಸರಾ, ದೀಪಾವಳಿ, ತುಳಸಿ ಹಬ್ಬ, ಕಾರ್ತಿಕ ಸೋಮವಾರ, ಇವೆಲ್ಲ ಹಬ್ಬಗಳು ನಮಗೆ. ಅವೆಲ್ಲ ನಾವು ಮಾಡಲೇಬೇಕು. ಮನೆಗೆ ಒಂದು ಹೆಣ್ಮಗು ಇದೆ ಅಂದಮೇಲೆ ನಾವು ಮಾಡಲಿ. ಹೆಣ್ಮಗುಗಲಿ ಗಂಡು ಮಕ್ಳಿಗಲಿ ಮಕ್ಕಳೇ ಅವರು ಮಾಡಲೇಬೇಕು ನಾವು. ಅದಕ್ಕೋಸ್ಕರ ನಾನು ಇಷ್ಟೊಂದೆಲ್ಲ ಶಾಪಿಂಗ್ ಮಾಡಿದ್ದೀನಿ. ಅಂದರೆ ಒಂದೇ ಸಲ ನಾನು ಮಾಡಿಲ್ಲ. ಇದು ಬಂದು 15 ಡೇಸಿಂದ ನಾನು ಮಾಡಿಟ್ಟಿರೋದು. ಇನ್ನು ನನಗೆ ಇನ್ನೂ ಒಂದು ಲಾಸ್ಟ್ 7-8 ಗಂಟೆ ಬರುತ್ತೆ ಲಾಸ್ಟು. ಆವಾಗ ಸ್ಟಾಪ್ ಮಾಡಿಬಿಡ್ತೀನಿ. ಆಮೇಲೆ ಇದಕ್ಕೆ ನಾನು ದುಡ್ಡು ಕೊಟ್ಕೊಂಡು ಕುತ್ಕೊಂಡ್ರೆ ನನಗೆ ಮನೆ ಖರ್ಚಿಗೆಲ್ಲ ಬೇಕಲ್ವ. ಅದಕ್ಕೋಸ್ಕರ ಇದಾಗಿತ್ತು ಇವತ್ತು ನಂದು ಮೀಶೋ ಹಾಲು, ನೈಕಾ ಹಾಲು. ಯಾರಿಗೆಲ್ಲ ಇಷ್ಟ ಆಗುತ್ತೆ ನಾನು ಮೀಶೋ ಹಾಲು, ನನ್ನ ಚಾನಲ್ ಯಾರಿಗೆಲ್ಲ ಇಷ್ಟ ಆಗುತ್ತೆ ದಯವಿಟ್ಟು ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಆಯಿತಾ. ಓಕೆ, ಬಾಯ್, ಥ್ಯಾಂಕ್ ಯು. ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ.